ರಣಧೀರ ಬಾಬಾರು ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದೆ ಹಾರ ಬಾಬಾರು ಬಾರು ರಣಧೀರ ಬಾರು ಬಾರು ರಣಧೀರ ಬಾಬಾರು ಪ್ರೀತಿಯ ಸರದಾರ ಬಾ ಎಂದರೆ ಬಂದಿಳಿಯುವ ಶೂರ ನೀ ಬಂದರೆ ದಿಗ್ವಿಜಯದೆ ಹಾರ ಬಾಬಾರು ಬಾರು ರಣಧೀರ ಬಾಬಾರು ಪ್ರೀತಿಯ ಸರದಾರ ಈ ನೀಲಕಂಠದೇ ತಾಯಿ ತಾಲೂಕಿನ ಎಂಎಲ್ಎ ದೊಡ್ಡಪ್ಪ ಎಂದು ವಿದ್ಯಾಧರಪ್ಪ ಎನ್ನುತ್ತಾರೆ ಈ ಜನ. ಅದನ್ನೆಲ್ಲ ಸುಳ್ಳು ಮಾಡಿ ನನ್ನ ದುಡ್ಡಿನಿಂದ ವಿದ್ಯಾವಂತರನ್ನು ಖರೀದಿ ಮಾಡಿದೆ, ಬುದ್ಧಿವಂತರನ್ನು ಖರೀದಿ ಮಾಡಿದೆ. ನಾನು ಈ ಲೆಕ್ಕದಲ್ಲಿ ಕಳೆದುಕೊಂಡು ಹಣ ಎಷ್ಟೊಂದು ಗೊತ್ತಾ? 50 ಕೋಟಿ. ಪ್ರತಿಯೊಂದು ಹಳ್ಳಿಗೆ ಹಣದ ಹೊಳೆಯನ್ನು ಹರಿಸಿ ಹೆಂಡ ಖಂಡವನ್ನು ಹಾಕಿ ಈ ಬಂಡ ಜನರನ್ನೆಲ್ಲ ಮರಳು ಮಾಡಿ ಇವರಿಂದ ಬಹುಅಂತರದಿಂದ ಜಯ ಸಾಧಿಸಿಬಿಟ್ಟೆ. ಒಂದೇ ಒಂದು ದಿನ ನನ್ನಿಂದ ಕೈ ಮುಗಿಸಿಕೊಂಡ ಈ ಜನ ಇನ್ನು 5 ವರ್ಷದವರೆಗೆ ನನಗೆ ಕೈ ಮುಗದು ನನ್ನ ಕಾಲಡಿಯಲ್ಲಿ ಬಿದ್ದು ನೇರಳಾಡುವಂತೆ ಮಾಡಲಿಲ್ಲ. ನನ್ನ ಹೆಸರು ಈ ನಾಡಿನ ನಾಯಕ, ನೆಲಕದ ನಕ್ಷತ್ರ, ಎಂಎಲ್ಎ ನೀಲಕಂಠ ದೇಸಾಯನೇ ಅಲ್ಲ. ವಿಷಕಂಠ ವಿಷಕಂಠ ಫಿಲ್ಲ ರೌಡಿಸಮ್ನಲ್ಲಿ ಯಾರ್ಗಾರ್ಗೂ ಆಗಲ್ಲ. ರಕ್ತ ನೋಡ್ದೆ ನಾನು ನಿದ್ದೆ ಮಾಡಲ್ಲ. ಪ್ರೀತಿ ಪ್ರೇಮ ಪ್ರೀತಿ ಪ್ರೇಮ ಕೆಲ್ಸಕ್ಕೆ ಬರಲ್ಲ. ಹೇ ಅಣ್ಣ ಹೇಳಣ್ಣ, ಯಾಕೆ ಇಸಗಂಟ ಮೈ ತುಂಬ ಇಸವನ್ನು ತುಂಬಿಕೊಂಡು ಶೇಡಿನ ಕಿಡಿಗಳನ್ನು ಕಚ್ಚಿ ಸಾಯಿಸಿ ಬರುವ ನೀನು ಇಂದು ಏಕೆ ಬೇಟೆ ಸಿಗದ ಹುಲಿ ಅಂತ ಮಂಕಾಗಿ ಕುಳಿತಿರುವೆ? ಅಣ್ಣ ನಾನು ಯಾರಣ್ಣ? ಈ
ಬೇಟಾಡಬೇಕೆಂದು ಬೆನ್ನತ್ತಿ ಬಕಾಸೂರನಂತೆ ಹೋದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಕಾಮತೃಷೆಯಿಂದ ಬಳಲಿ ಬೆಂಡಾದ ನನ್ನ ಈ ನಿನ್ನ ತಮ್ಮ ಏನು ಹೇಳ್ತಿದ್ದೀಸಿಕಂಠ? ಒಬ್ಬ ಎಮ್ಮೆಲ್ಲ ತಮ್ಮನಾಗಿ ನಿನ್ನ ಕಾಮತೃಷಿಯನ್ನು ಈಡೇರಿಸಲು ಕಳಿಸಿದ ಹೆಣ್ಣೆ ಯಾವುದು? ಆಲಿಗುಡ್ ನಟಿಯ ಇಲ್ಲ ಬಾಲಿಗುಡ್ ನಟಿಯ? ಅವರ್ಯಾರು ಅಲ್ಲಲ್ಲ, ನಮ್ಮೂರ ಸ್ಕೂಲ್ ಟೀಚರ್ ಚಂದ್ರಿಕಾ. ಚಂದ್ರಿಕಾ ಆ ಸ್ಕೂಲ್ ಟೀಚರ್ ಚಂದ್ರಿಕಾ. ಲೇ ಚಂದ್ರಿಕಾ, ಬಣ್ಣದವರ ಬದುಕಿನಂತೆ ಬಂದು ಮತ್ತೊಂದು ಹಳ್ಳಿ ಬಿಟ್ಟು ಮತ್ತೊಂದು ಹಳ್ಳಿಗೆ ಬಂದು ಮಕ್ಕಳಿಗೆ ಪಾಠ ಹೇಳುವುದರ ಜೊತೆಗೆ ನಮ್ಮಂತ ಶ್ರೀಮಂತರ ಸಂಬಂಧವನ್ನು ಇಟ್ಟುಕೊಳ್ಳೋದನ್ನ ಬಿಟ್ಟು ನಿನ್ನ ಶೀಲದ ಮೇಲೆ ಅಷ್ಟೊಂದು ಅಭಿಮಾನವನ್ನು ಇಟ್ಟುಕೊಂಡಿದೀಯ ಬಂಡ ಹೆಣ್ಣೆ. ವಿಷಕಂಠ, ಆರಿಸಿ ಬಿಡೋ ಹಕ್ಕಿಯನ್ನು. ಅಣ್ಣ, ಆ ಹಕ್ಕಿಯನ್ನು ಹಾರಿಸಬೇಕೆಂದು ಮನಸ್ಸಿಚ್ಛೆಯಿಂದ ಸ್ಕೂಲಿಗೆ ಹೋದರೆ ನನಗೆ ಸೊಕ್ಕೇರಿ ಮಾತನಾಡಿ ಅಲ್ಲಗಳೆದು ಅಪಸ್ವರೂಪದ ನುಡಿಗಳನ್ನಾಡಿ ಅವಮಾನ ಮಾಡಿ ಕಳಿಸಿದಳನ್ನ ಆ ಸೊಕ್ಕಿನ ಹೆಣ್ಣ. ಎಂತ ದಟ್ಟನು ನೀನು! ನಿನ್ನನ್ನು ಅವಮಾನ ಮಾಡಿದ ಹೆಣ್ಣನ್ನು ಆರಕ್ಷಣದಲ್ಲಿ ಅರಬತ್ತಲೆ ಮಾಡಿ ಈ ಪ್ರಮುಖ ಬೀದಿಯಲ್ಲಿ ತಂದು ಸಾವಿರಾರು ಜನರ ಮಧ್ಯೆ ಅವಳನ್ನು ರೇಪ್ ಮಾಡಿದ್ರು ದಕ್ಕಿಸಿಕೊಳ್ಳುತ್ತಿದ್ದ ಈ ನಿನ್ನ ಅಣ್ಣ. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣು ಅವಮಾನ ಮಾಡಿತೆಂದು ಬಂದು ಹೇಳುತ್ತಿದ್ದೀಯಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ಅಣ್ಣ, ಈ ನಿನ್ನ ತಮ್ಮನನ್ನು ಕೈಲಾಗದ ಹೇಳಿ ಎಂದು ತಿಳಿದುಕೊಳ್ಳಬೇಡ. ಅಪ್ರಾಲ್ ಒಂದು ಹೆಣ್ಣನ್ನು ರೇಪ್ ಮಾಡಿದರೆ ಈ ನಿಮ್ಮ ತಮ್ಮನಿಂದ ನಿಮ್ಮ ಮರ್ಯಾದೆಗೆ ಕಳಂಕ ಬರಬಹುದೆಂದು ಸುಮ್ಮನೆ ಬಿಟ್ಟು ಬಂದೆ. ಎಂತ ದಟ್ಟನು ನೀನು! ಈ ನಿನ್ನಣ್ಣನ ಗುಣ ನಿನಗೆ ಗೊತ್ತಿಲ್ಲವೇ? ಈ ನಿನ್ನಣ್ಣನ ಗುಣ ನಿನಗೆ ಗೊತ್ತಲ್ಲವೇ? ಸತ್ಯವನ್ನು ಸುಳ್ಳು ಮಾಡಿದ ಸರದಾರಕನವೇ ನಿನ್ನ ಅಣ್ಣ. ಹೋಗು, ನಿನ್ನ ಮನಸ್ಸಿಗೆ ಬಂದಂತ ಹೆಣ್ಣಿನ ಸುಖವನ್ನು ಅನುಭವಿಸಿ ಬಿಡು. ಅದೇನೋ ಬಂದರೂ ನಾನು ನೋಡಿಕೊಳ್ಳುತ್ತೇನೆ. ಆಯ್ತಣ್ಣ, ನಿನ್ನ ಒಪ್ಪಿಗೆಯನ್ನು ಪಡೆಯದೆ ಆ ಚಲುವೊಡನೆ ಚಲ್ಲಾಟವಾಡಬಾರದೆಂದು ಸುಮ್ಮನೆ ಬಂದೆ. ಇನ್ನು ಮುಂದೆ ಆ ಸ್ಕೂಲ್ ಟೀಚರ್ ಚಂದ್ರಿಕಾ ಈ ನಿಮ್ಮ ತಮ್ಮ ವಿಷಕಂಠನ ಸೂಳೆಯಾಗಿ ಸುಖ ಕೊಡಲು ಒಪ್ಪಿದಳು ಸರಿ, ಇಲ್ಲ ಅವಳನ್ನು ರೇಪ್ ಮಾಡಿ ಸೇಫಾಗಿ ಯಮನ ಪಾದಕ್ಕೆ ಹತ್ತಿ ಬರಲಿಲ್ಲ ನನ್ನ ಹೆಸರು ವಿಷಕಾರುವ ವಿಷಕಂಠನೇ ಅಲ್ಲ. ಬರ್ತೀನಣ್ಣ. ಚಂದ್ರಿಕಾ, ನನ್ನ ತಮ್ಮ ಹೇಳಿದಾಗ ಕೇಳಿ ಅವನ ಆಸೆ ಈಡೇರಿಸಿದರೆ ನಿನ್ನ ಬಾಳು ಆಗೋದು ಬಂಗಾರ. ಇಲ್ಲವಾದರೆ ಹಿಂದೆ ಆಗೋದು ನನ್ನ ತಮ್ಮನ ಕೈಯಲ್ಲಿ ನಿನ್ನ ಶವ ಸಂಸ್ಕಾರ. ಲೇ ಜಗಪತಿ,
ನೀವರಿಪ್ಪ ಈ ತಾಲೂಕಿನ ಅಧಿಪತಿ. ಲೇ ಜಗಪತಿ, ಯಾರು ನೇರವಾಗಿ ಒಬ್ಬ MLA ಮನೆಗೆ ಬಂದನೆಂದರೆ ಎಷ್ಟೊಂದು ಸೊತ್ತು ಇವನಿಗೆ. ಇವನನ್ನು ಸೊಟ್ಟು ಹಾಕಿ ಬಿಡುತ್ತೇನೆ. ಯಪ್ಪ ಸಾಹೇಬ್ರ, ಒಂದ್ ಸ್ವಲ್ಪ ಸಮಾಧಾನ ತಗೋರಿ. ನೋಡಾಕ್ ಕುರುಬ ರೋಡು ಕಂಡಂಗ ಕಾಣ್ತಾನ. ಇನ್ನು ನಿಮ್ ಬಗ್ಗೆ ಆ ಮಗ ಗೊತ್ತಿಲ್ಲ ಅಂತ ಕಾಣತ್ತದ. ನಾ ಎಲ್ಲಾ ಹೇಳಿ ಹೊರಗ ತಡ್ರಿ. ಲೇ ತಮ್ಮ, ಯಾರಪ್ಪ ನೀನು? ನಡಿ ಹೊರಗ, ಇಲ್ಲ ಅಂದ್ರ ನಮ್ಮ ಸಾಹೇಬ್ರ ಕೈಯ ಸಿಕ್ಕ ಸತ್ತು ಹೋಗಿದ್ದೆ. ಸಾಹೇಬ್ರ ಸತ್ತು ಅಪ್ಪ ಸತ್ತು. ಲೇ ಯಾರು ಲೇ ನೀನು? ಮಾಳಿಂಗ. ಮಾಳಿಂಗ ಯಾವ ಮಾಳಿಂಗ? ಕಂಬಳಿಯನ್ನು ಬೀಸಿ ಮಳೆ ತರಿಸಿದ ಆ ಮಾಳಿಂಗನು ನಾನಲ್ಲ. ಕಾಡಡಿವೆಯಲ್ಲಿ ಹಸಿವೆಂದು ಬಂದಾಗ, ಅವರ ಹಸಿವನ್ನು ಹಿಂಗಿಸಲು ಮನೆಗೆ ಹೋದಾಗ ಅವನ ಕುರಿಯನ್ನು ಹರಿದು ತಿಂದ ಆ ರಾಕ್ಷಸರನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ ಮಾಯಾಂತಕ ಮಾಳಿಂಗನು ನಾನಲ್ಲ. ಈ ಕಲಿಯುಗದಲ್ಲಿ ಮಾನವೀಯತೆಯನ್ನು ಮರೆತು ಮಾನಭಂಗ ಮಾಡಲು ಪ್ರಯತ್ನ ಪಡುವ ಕಾಮುಕರನ ಮಕ್ಕಳನ್ನು ಒತ್ತು ಬುದ್ಧಿ ಕಲಿಸುವ ಮಹಾಶೂರ ಮಾಳಿಂಗ. ಮಾಸೂರ ಮಾಳಿಂಗ. ಲೇ ಬಿಪಾಲಿ ನನ್ನ ಮಗನೇ, ನಾನು ರಾಜಕೀಯ ವ್ಯಕ್ತಿ. ನನಗೆ ನಿನ್ನ ಇತಿಹಾಸದ ಪುರಾಣ ಹೇಳುವೆ ಆ ಬಡಪಾಯಿ ನನ್ನ ಮಗನೇ. ನಾನು ಒಂದೇ ಒಂದು ಸಾರಿ ಮನಸ್ಸು ಮಾಡಿದರೆ ಸಾರಿ, ನೀನಲ್ಲ, ನಿನ್ನ ಸತ್ತ ದೇಹ ಕೂಡ ಇಲ್ಲಿಂದ ಹೊರಗೆ ಹೋಗೋದಿಲ್ಲ. ಎಚ್ಚರ ಇರಲಿ, ಎಚ್ಚರ. ಏ ನೀಲಕಂಠ ದೇಸಾಯಿ, ಶಾಸಕನಿದ್ದೇನೆ ಎಂದು ಸೊಕ್ಕಿನಿಂದ ಈ ಮಾಳಿಂಗನ ಮೈ ಮುಟ್ಟಿ ದಕ್ಕಿಸಿಕೊಳ್ಳುತ್ತೇನೆಂದು ತಿಳಿದುಕೊಳ್ಳಬೇಡ. ನೀನಲ್ಲ, ನಿಮ್ಮಪ್ಪ ಮುಖ್ಯಮಂತ್ರಿ ಬಂದರು ಈ ಹಳ್ಳಿಯಲ್ಲಿ ಮಾಳಿಂಗನ ಮುಟ್ಟಕ್ಕಾಗೋದಿಲ್ಲ. ಲೇ ನೀಲಕಂಠ, ನಿನ್ನ ಕೈ ನಿನ್ನ ಹತ್ತಿರ ಇರಬೇಕೆಂದ್ರೆ ಒಳ್ಳೆ ಮಾತಿನಿಂದ ಕೈ ಕೆಳಗಿಳಿಸು, ಇಲ್ಲ ಈ ಪರಶುರಾಮ ನಿನ್ನ ಕೈಯನ್ನು ಕತ್ತರಿಸ್ಬಿಡುತ್ತೇನೆ. ಯಪ್ಪ ಮಾಳಿಂಗಲ್ಲ, ನಮ್ಮ ಸಾಹೇಬ್ರ ಕೈ ಕಡಿಬೇಡಪ್ಪ. ಅದು ಬಲಗೈ ಬಲಗೈಯ ಹೋದ್ಮೇಲ ಏಸಿಗೆ ತೊಳಿ ಕೈಲಿ ಉಣ್ಬೇಕಾಗತ್ತ. ಲೇ ಜಗಪತಿ, ಲೇ ಯಪ್ಪ ಧನ್ಯಾರ, ಓದಿರಿಪ್ಪ ಓದಿರಿ, ನೀವು ಓದಿರಿ. ಮಲಕ ನನ್ನ ಮಗನು ಬಡಿಲಿ, ನಿಮ್ಮಿಬ್ರು ಕೈಯ ಚೇಕ ನನ್ನ ಜೀವ ಸಾತ ದುರಾಡ್ದೆ ಇರ್ಲಿ. ಲೇ ಮಾಳಿಂಗ, 150 ಒಳ್ಳೆಯ ಅಧಿಕಾರ ನನ್ನ ಕೈಯಲ್ಲಿರುವಾಗ ನೀನು ಯಾವ ಮೂಲೆಯಲ್ಲಿ ಬಿದ್ದು ಗಿಡದ ತಪ್ಪಲ. ನಿನ್ನ ಮೇಲೆ ರೌಡಿ ಕೇಸನ್ನು ಓಪನ್ ಮಾಡಿ ನಿನ್ನನ್ನು ಒದ್ದು ಒಳಗೆ ಕಳಿಸಲಿಲ್ಲ. ನನ್ನ ಹೆಸರು MLA ನೀಲಕಂಠ ದೇಸಾಯನೇ ಅಲ್ಲ. ಜಗಪತಿ, ಹತ್ತಿರ ಸ್ಟೇಷನ್ಗೆ ಪೋನು. ಏ ನೀಲಕಂಠ ದೇಸಾಯಿ, ಪೊಲೀಸರನ್ನು ಕರೆಸುತ್ತಾನೆಂದು ಅದರ ವಂಶವಲ್ಲೇ ನಮ್ಮದು. ನನ್ನ ದೇಶ, ನಮ್ಮ ಜನರ, ನನ್ನ ಮಾನ ಪ್ರಾಣಗಳ ತೀರಿಸುವೆನು. ಅದರ ಋಣ ಈ ಒಂದೇ ಜನ್ಮದಿ ಅಂತ ಬಂದ ಬ್ರಿಟಿಷರಿಗೆ ಬಂಟನಾಗಿ ನಿಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಂಶ ನಮ್ಮದು. ಏ ನಿನ್ನಲ್ಲಿ ಪವರ್ ಇದ್ರೆ ಕರ್ಸು ನೋಡೋಣ. ಪವರ್ ಲೇ ಮಾಳಿಂಗ, ಅದೇ ಪವರ್ ಇದ್ದಲ್ಲ ಈ ತಾಲೂಕಿನ MLA ಆಗಿರುವ ಮಗಳೇ. ನೀನು MLA ಆಗಿದೆ ನನಗೆ ಚೆನ್ನಾಗಿ ಗೊತ್ತು. ಕಂಟ್ರಿ ಸರಾಯಿ ಹಂಚಿ ಸರಾಯಿ ಮತ್ತಿನಲ್ಲಿ ಮಬ್ಬಾದ ಜನರನ್ನು ಎಳೆದುಕೊಂಡು ಹೋಗಿ ನಿನ್ನ ಗುರ್ತಿಗೆ ಓಟ್ ಹಾಕಿಸಿಕೊಂಡ ಕಳ್ಳನ ಮಗ ನೀನು. ನೋಡು, ನೀನೀಗ ಜನರಕ್ಷಕ. ಜನರ ರಕ್ಷಣೆ ಮಾಡುವುದು ನಿನ್ನ ಕರ್ತವ್ಯ. ಅದನ್ನೆಲ್ಲ ಬಿಟ್ಟು ಸ್ಕೂಲ್ ಟೀಚರ್ ಮೇಲೆ ದೌರ್ಜನ್ಯ ಮಾಡುವುದು, ಸ್ಕೂಲ್ಗೆ ಬಂದ ಅನುದಾನವನ್ನು ಎತ್ತಿ ಹಾಕೋದನ್ನು ಬಿಟ್ಟು ಒಳ್ಳೆ ದಾರಿ ಹಿಡಿದರೆ ಸರಿ. ಇಲ್ಲ, 5 ವರ್ಷ ಇರುವ ನಿನ್ನ ಅಧಿಕಾರವನ್ನು 5 ದಿವಸದಲ್ಲಿ ಬುಡ ಸಮೇತ ಕಿತ್ತು ಹೋಗುತ್ತೇನೆ. ಬರುತ್ತೇನೆ.
ಸಿಂಗಲ್ ಆಗಿ ಬರ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ. ತಿಳಿದುಕೊಂಡ್ರೆ ಸಿಂಹವಾಗ್ತೀಯ, ತಿರುಗಿ ಬಿದ್ರೆ ಈ ಮಾಳಿಂಗನ ಪಾದದ ಮುಂದೆ ಹೆಣವಾಗಿ ಬೀಳುತ್ತೀಯ. ಮೈಂಡ್ ಇಟ್, ಬರುತ್ತೇನೆ. ಮಾಳಿಂಗ 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 ಲೇ ಮಾಳಿಂಗ, ಇಲೆಕ್ಷನ್ ಮುಂದಿನ ತನು ಗುಂಪ ಕಟ್ಟಿಕೊಂಡು ಕಾಟ ಕೊಟ್ಟ ಮಗ ನೀನು. ಈಗ MLA ಆದರೂ ಕೂಡ ನನ್ನ ಮೇಲೆ ದೌರ್ಜನ್ಯ ತೋರಿಸ್ತೀಯ ಮಗನ, ತೋರಿಸು. ನಿನ್ನ ಮೇಲಿನ ಸೇಡಿಗಾಗಿ ಇಡೀ ನಿನ್ನ ಮಣಿತಾಳವನ್ನು ಸರ್ವನಾಶ ಮಾಡಲಿಲ್ಲ. ನನ್ನ ಹೆಸರು MLA ನೀಲಕಂಠ ದೇಸಾಯನೇ ಅಲ್ಲ, ಜಗಪತಿ. ಬಿಡ್ಬ್ಯಾರಿಪ್ಪ ಮಂಗ್ಯಾನ ಮಗನ ಒಟ್ಟ ಬಿಡಾಕಣ ಹೋಗ್ಬೇಡ್ರಿ. ಅವನ ದಶಿಂದ ಅವನ ಮಣಿತಾನ ಸರ್ವನಾಶ ಆಗೋಂಗ್ ಮಾಡ್ರಿ. ಅಲ್ರಿ ನೀವೊಬ್ರಿ ಈ ತಾಲೂಕಿನ MLA, ನಿಮ್ಮನ್ನ ಎದುರು ಹಾಕೊಂಡಂದ್ರ ಮಗನ ಜೀವ ಹೆಂಗ್ ಉಳಿತೈತ್ರಿ? ಅವ್ನ ಭೂಮಿ ಮೇಲೆ ಇಳ್ದಂಗ ಮಾಡಿಬಿಡೋಣ. ಬರ್ರಿ ಹೋಗೋಣ.